ಆಧ್ಯಾತ್ಮಿಕ ಕಡೆಗೆ, ಹ್ಮ್ ಪರಮಾತ್ಮನ ಚಿಂತನೆ ಕಡೆಗೆ ಹ್ಮ್ ಅವ್ರಿಗೆ ಪ್ರೇರೇಪಣೆ ಆಗ್ಬೇಕು ಅಂತಂದ್ರೆ ಓಕೆ ಈಶ್ವರನ ಅನುಗ್ರಹ ಇರಬೇಕು. ಓಕೆ ಆ ಈಶ್ವರನ ಅನುಗ್ರಹ ಇದ್ದಾಗ ಮಾತ್ರ ಹ್ಮ್ ಅಂತವ್ರು ಮಾತ್ರ ಬರಕ್ ಸಾಧ್ಯ. ಹ್ಮ್ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಈಶ್ವರನ ಅನುಗ್ರಹ ಸಿಕ್ಕಿದೆ ಅಂತ ಅರ್ಥ. ಹ್ಮ್ ಬಂದ್ರು ಕೂಡ ಇಲ್ಲಿ ಅವ್ರಿಗೆ ಎಷ್ಟು ಪ್ರಾಪ್ತಿ ಇರುತ್ತೋ ಅಷ್ಟೇ ಅಂತ ಇರ್ತಾರೆ ಅವರು. ಹ್ಮ್ ಅಷ್ಟನ್ನ ಮಾತ್ರನೇ ಮಾಡ್ತಾರೆ ಅವ್ರು, ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೂ ಆಗೋದಿಲ್ಲ. ಓಕೆ ಭಗವದ್ಗೀತೆಯಲ್ಲಿ ತಾಯ್ತು ಮಹತ್ವ ಭಯ ಅಂತ ಹೇಳಿದ್ದಾರೆ. ಓಕೆ ಸ್ವಲ್ಪ ಕಾಲ ಅಭ್ಯಾಸ ಮಾಡಿದ್ರು ಪರವಾಗಿಲ್ಲ, ಓಕೆ ಅವನು ಯೋಗ ಭ್ರಷ್ಟನಾದ್ರೂ ಪರವಾಗಿಲ್ಲ, ಅವನು ಈ ಜನ್ಮದಲ್ಲಿ ಮಾಡಿರೋದ್ರಿಂದ ಮಹಾ ಭಯದಿಂದ ಪಾರಾಗ್ತಾನೆ ಓಕೆ ಅಂತ. ಅವನು ಈ ಜನ್ಮದಲ್ಲಿ ಸ್ವಲ್ಪ ಸಾಧನೆ ಮಾಡಿದ್ರು ಸಾಕು, ಅವನು ಮಹಾ ಭಯದಿಂದ ಪಾರಾಗ್ತಾನೆ. ಮಹಾ ಭಯದಿಂದ ಪಾರಾಗಿ ಅವನು ಬೇರೆ ಯೋನಿಗಳಿಗೆ ಹೋಗೋದಿಲ್ಲ. ಮತ್ತೆ ಮುಂದಿನ ಜನ್ಮದಲ್ಲಿ ಮತ್ತೆ ಮಾನವನಾಗಿ ಹುಟ್ಟುತ್ತಾನೆ. ಮಾನವನಾಗಿ ಹುಟ್ಟಿ ಆಗರ್ಭ ಶ್ರೀಮಂತನ ಮನೆಯಲ್ಲಿ ಹುಟ್ಟಿ ಒಂದಷ್ಟು ಅನುಭವಿಸಿದಾದ್ಮೇಲೆ ಯೋಗದ ಕಡೆಗೆ ಮತ್ತೆ ಯೋಗಿಗಳ ಕಡೆಗೆ ಆಕರ್ಷಿತನಾಗಿ ಅವನು ಅಲ್ಲಿಂದ ಸಾಧನೆಯನ್ನ ಶುರು ಮಾಡಿ ಅವನು ಮೋಕ್ಷದ ಕಡೆಗೆ ಹೊರಟು ಬಿಡ್ತಾನೆ. ಹಾಗಾಗಿ ನಮಗೆ ಸ್ವಲ್ಪ ಸಾಧನೆ ಮಾಡಿದ್ರು ಕೂಡ ಮಹಾಭಯದಿಂದ ಪಾರಾಗ್ತೀವಿ. ಅಂದ್ರೆ ಇಂದಿನ ಯೋನಿಗಳಿಗೆ ಹೋಗೋದಿಲ್ಲ, ಅಂದ್ರೆ ಬೇರೆ ಪಶು ಪಕ್ಷಿಗಳ ಇದ್ರಲ್ಲಿ ಸೈಕಲ್ಗೆ ಹೋಗೋದಿಲ್ಲ ನಾವು. ನಾವು ಮತ್ತೆ ಮಾನವನಾಗಿ ಹುಟ್ತೀವಿ. ಮಾನವನಾಗಿ ಹುಟ್ಟಿ ಅಲ್ಲಿಂದ ಆಗರ್ಭ ಶ್ರೀಮಂತನ ಮನೆಯಲ್ಲಿ ಹುಟ್ಟಿ ಸ್ವಲ್ಪ ಕಾಲ ನಮ್ ಏನು ಪ್ರಾರಬ್ಧ ಇದೆ ಅದನ್ನ ಅನುಭವಿಸಿ ತದನಂತರ ಯೋಗಿಗಳ ಕಡೆ ಮತ್ತೆ ಯೋಗದ ಕಡೆಗೆ ಆಕರ್ಷಿತನಾಗ್ತದೆ. ಅಲ್ಲಿಂದ ಮೋಕ್ಷದ ಕಡೆಗೆ ಹೊರಟು. ಹಾಗಾಗಿ ಸ್ವಲ್ಪ ಅಭ್ಯಾಸ ಮಾಡಿದ್ರು ಸಾಕು, ನಮ್ಗೆ ಆ ಪುಣ್ಯ ಅನ್ನೋದು ಸಿಗತ್ತೆ. ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ, ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಬ್ರಹ್ಮವಿದ್ಯೆಯ ಒಂದು ಮಹತ್ವ ಇದು.